ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ತಿರಸ್ಕೃತಗೊಂಡ ಬೆನ್ನಿಗೆ ಸದ್ಯ ಎಚ್.ಡಿ. ರೇವಣ್ಣ ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತ ವಿಚಾರಣೆ ಸದ್ಯ ನಡೀತಾ ಇದೆ. ಮಹಿಳೆಯ ಕಿಡ್ನಾಪ್ ಕೇಸು KR ನಗರ ಸ್ಟೇಷನ್ ದಾಖಲಾಗಿರುವಂತಹ ಕೇಸು. ಈ ಕೇಸಿಗೆ ಸಂಬಂಧಿಸಿದಂತೆ ರೆಗ್ಯುಲರ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ರೇವಣ್ಣ ಪರವಾಗಿ ಹಿರಿಯ ಮತ್ತು ಪ್ರಸಿದ್ಧ ವಕೀಲರು CV ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರಿಂದ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಸಿಟಿ ಸಿವಿಲ್ ಕೋರ್ಟ್ನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ವೇಳೆ ಬೇಲ್ ಕೇಳದಂತ ಸಂದರ್ಭದಲ್ಲಿ, ಜಾಮೀನಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ಅಕ್ಯೂಸ್ಡ್ ಆಗಿರುವಂಥ ಎಚ್.ಡಿ. ರೇವಣ್ಣ ಕಸ್ಟಡಿಯಲ್ಲಿದ್ದಾರೆ, SIT ಕಸ್ಟಡಿಯಲ್ಲಿದ್ದಾರೆ. ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಬೇಲ್ ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ CV ನಾಗೇಶ್ ಅವರು ಅದಕ್ಕೆ ಒಂದಿಷ್ಟು ಪ್ರಕರಣಗಳ ಉಲ್ಲೇಖವನ್ನ ಕೂಡ ಪ್ರಸ್ತಾಪಿಸಿದ್ದಾರೆ ನ್ಯಾಯಪೀಠದ ಮುಂದೆ. ಈ ಹಿಂದಿನ ಕೆಲ ಕೇಸ್ಗಳನ್ನು ಕೋಟ್ ಮಾಡಿದ್ದಾರೆ. ಆರೋಪಿ ಸದ್ಯ ಪೊಲೀಸ್ ವಶದಲ್ಲಿದ್ದಾರೆ, ಅಂದ್ರೆ SIT ವಶದಲ್ಲಿದ್ದಾರೆ. 4 ದಿನ ಏನು ಕಸ್ಟಡಿ ಕೇಳಲಾಗಿದೆ. ಹೀಗಿದ್ದಾಗ ಜಾಮೀನು ಅರ್ಜಿಯ ವಿಚಾರಣೆ ಮಾಡೋದು ಸಾಧ್ಯನಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಕೇಳಿದ್ದಾರೆ. ಒಂದು ವೇಳೆ ಬೇಲ್ ಕೊಟ್ಟರೆ ಕಸ್ಟಡಿ ಮುಂದುವರಿಸೋದು ಹೇಗೆ ಅನ್ನೋ ಪ್ರಶ್ನೆಯನ್ನ ಕೂಡ ನ್ಯಾಯಾಧೀಶರು ಕೇಳಿದ್ದಾರೆ. ರೇವಣ್ಣ ಪರ ವಕೀಲರಿಗೆ ನ್ಯಾಯಾಧೀಶರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ರೇವಣ್ಣ ಪರ ವಕೀಲರಾದಂಥ CV ನಾಗೇಶ್ ಅವರು ಒಂದಿಷ್ಟು ಪ್ರಕರಣಗಳ ಉಲ್ಲೇಖವನ್ನ ಕೂಡ ಕೊಟ್ಟಿದ್ದಾರೆ. ಕೊಡೋದಕ್ಕೆ ಸಾಧ್ಯ ಇದೆ ಅಥವಾ ಬೇಲ್ ಮಂಜೂರು ಮಾಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ತಮ್ಮ ಒಂದಿಷ್ಟು ಪ್ರಕರಣಗಳ ಉಲ್ಲೇಖವನ್ನ ಮಾಡುವ ಮುಖಾಂತರ ನ್ಯಾಯಪೀಠದ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನ ಕಕ್ಷಿದಾರರಿಗೆ ಬೇಲ್ ಕೊಡಬೇಕಾದಂಥ ಅಗತ್ಯ ಏನು ಮತ್ತು ಯಾವ ಕಾರಣಕ್ಕಾಗಿ ಕೊಡಬಹುದು, ಇದನ್ನ ನ್ಯಾಯಪೀಠದ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. KR ನಗರ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂಥ ಕಿಡ್ನಾಪ್ ಕೇಸು IPC ಸೆಕ್ಷನ್ 364A ಮತ್ತು 365 ಇದರ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಸಂತ್ರಸ್ತ ಮಹಿಳೆಯೊಬ್ಬರನ್ನ ಕಿಡ್ನಾಪ್ ಮಾಡಲಾಯಿತು ಅನ್ನುವಂಥ ಆರೋಪ. A1 ಎಚ್.ಡಿ. ರೇವಣ್ಣ, A2 ಸತೀಶ್ ಬಾಬು ಕೂಡ ಸದ್ಯ ಕಸ್ಟಡಿಯಲ್ಲಿದ್ದಾರೆ. ರೇವಣ್ಣ ಕೂಡ SIT ಕಸ್ಟಡಿಯಲ್ಲಿದ್ದಾರೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ ರೆಗ್ಯುಲರ್ ಬೇಲ್ಗೆ ಅವರು ಅಪ್ಲಿಕೇಶನ್ ಹಾಕಿರೋದು ಮತ್ತು ಅದರ ವಿಚಾರಣೆ ಸದ್ಯಕ್ಕೆ ನಡೀತಾ ಇದೆ. ಎಚ್.ಡಿ. ರೇವಣ್ಣ ರಿಲೀಫ್ನ ನಿರೀಕ್ಷೆಯಲ್ಲಿದ್ದಾರೆ. ಬೇಲ್ ಸಿಗತ್ತೆ ಅನ್ನುವಂಥ ನಿರೀಕ್ಷೆ ಇಲ್ಲ. ಆದರೆ ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನು ನ್ಯಾಯಪೀಠ ಇಲ್ಲಿ ಪ್ರಸ್ತಾಪ ಮಾಡಿದೆ. ಅಂದ್ರೆ ನೀವು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಅಂದ್ರೆ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೇಲ್ ಕೇಳಬಹುದು. ಅದರ ಅರ್ಥ ಏನು ಅಂತಂದ್ರೆ, ತನಿಖಾ ಸಂಸ್ಥೆಗಳು ಒಂದು ಹಂತದ ವಿಚಾರಣೆಯನ್ನು ಮುಗಿಸಿರ್ತವೆ, ಆ ಸಂದರ್ಭದಲ್ಲಿ ಬೇಲ್ ಕೇಳಬಹುದು. ಆದರೆ ಕಸ್ಟಡಿಯಲ್ಲಿರುವ ಸಂದರ್ಭದಲ್ಲಿ ನೀವು ಬೇಲ್ ಕೇಳಿದ್ರೆ ಅಥವಾ ಬೇಲ್ಗಾಗಿ ಮನವಿ ಮಾಡಿದ್ರೆ ಕೊಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನ ನ್ಯಾಯಪೀಠ ರೈಸ್ ಮಾಡಿದೆ. ನ್ಯಾಯಾಧೀಶರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ರೇವಣ್ಣ ಪರ ವಕೀಲರು ನ್ಯಾಯಪೀಠದ ಗಮನಕ್ಕೆ ಒಂದಿಷ್ಟು ಪ್ರಕರಣಗಳನ್ನು ತರ್ತಾ ಇದ್ದಾರೆ. ಅಂದ್ರೆ ಈ ಹಿಂದೆ ಬೇರೆ ಬೇರೆ ಕೇಸ್ನಲ್ಲೂ ಕೂಡ ಈ ರೀತಿ ಆಗಿತ್ತು ಅನ್ನೋ ಉಲ್ಲೇಖಗಳನ್ನ, ಕಾನೂನಿನಲ್ಲಿರುವಂಥ ಅವಕಾಶಗಳ ಉಲ್ಲೇಖವನ್ನ ನ್ಯಾಯಪೀಠದ ಮುಂದೆ ಇಡ್ತಾ ಇದ್ದಾರೆ. ವಿಚಾರಣೆ ಸದ್ಯ ನಡೀತಾ ಇದೆ. ಒಂದು, ಇಲ್ಲಿ ರೇವಣ್ಣ ಅವರು ಕಸ್ಟಡಿಯಲ್ಲಿ ಇರೋದ್ರಿಂದ ಅವರ ವಿಚಾರಣೆಗೆ ಅವರು ಸಹಕರಿಸ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಆ ಕಾರಣಕ್ಕಾಗಿ SIT ಇಲ್ಲಿ ಅವರ ಬೇಲಿಗೆ ಸಹಜವಾಗಿ ಆಕ್ಷೇಪ ವ್ಯಕ್ತಪಡಿಸುತ್ತೆ. ಯಾಕಂತಂದ್ರೆ ಆರೋಪಿ ಸದ್ಯ ಕಸ್ಟಡಿಯಲ್ಲಿದ್ದಾರೆ, ಅವರ ವಿಚಾರಣೆಗೆ ಟೈಮ್ ಬೇಕಾಗತ್ತೆ, ಈ ಹಂತದಲ್ಲಿ ಅವರಿಗೆ ಬೇಲ್ ಕೊಡೋದು ಸಮಂಜಸವಲ್ಲ ಅನ್ನುವಂಥ ಆರ್ಗ್ಯುಮೆಂಟ್ SIT ಕಡೆಯಿಂದ ಬಂದೇ ಬರುತ್ತೆ. ಸದ್ಯ ಆರೋಪಿ ಪರ ವಕೀಲರಾದಂಥ CV ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ರೇವಣ್ಣ ಅವರಿಗೆ ಕಾನೂನು ಸಂಕಷ್ಟ ಏನು ಎದುರಾಯಿತು? KR ನಗರದಲ್ಲಿ ದಾಖಲಾದಂಥ FIRಗೆ ಸಂಬಂಧಿಸಿದಂತೆ, ಅದಕ್ಕೂ ಮೊದಲು ಹೊಳೆನರಸೀಪುರ ಕೇಸ್ ಒಂದಾಗಿತ್ತು. ಹೊಳೆನರಸೀಪುರ ಕೇಸ್ ಏನಿದೆ ಅದು ನಾನ್ ಬೇಲೇಬಲ್ ಇರೋದ್ರಿಂದ ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ಇರಲಿಲ್ಲ. ಆದರೆ ಬೇಲೇಬಲ್ ಸೆಕ್ಷನ್ಗಳು ಇದ್ದಿದ್ರಿಂದ ಇದು ನಾನ್ ಬೇಲೇಬಲ್ ಕೇಸು, ಕಿಡ್ನಾಪ್ ಕೇಸ್ ಆಗಿರೋದ್ರಿಂದ
ಇದೆಲ್ಲ ಅವರು ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋದರು. ನಿರೀಕ್ಷಣಾ ಜಾಮೀನು ತಿರಸ್ಕೃತವಾಯಿತು. ಅದರ ಬೆನ್ನಿಗೆ ಅವರನ್ನು ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೂ ಕೂಡ SIT ತೆಗೆದುಕೊಂಡಿದೆ. ಅಂದರೆ ಆರೋಪಿಯನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ ಅಂತ ಕಸ್ಟಡಿಗೆ ತೆಗೆದುಕೊಂಡಿದೆ. ಈ ಮಧ್ಯೆ ಅವರು ರೆಗ್ಯುಲರ್ ಬೇಲ್ಗಾಗಿ ನ್ಯಾಯಾಲಯದ ಮುಂದೆ ಹೋಗಿದ್ದಾರೆ, ಮನವಿ ಮಾಡಿದ್ದಾರೆ. ಅವರ ಪರವಾಗಿ ಹಿರಿಯ ಮತ್ತು ಪ್ರಸಿದ್ಧ ವಕೀಲರು CV ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ವಾದ ಮಂಡಿಸುವ ಸಂದರ್ಭದಲ್ಲಿ ತನ್ನ ಕಕ್ಷಿದಾರರಿಗೆ ಬೇಲ್ ಕೊಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ನ್ಯಾಯಪೀಠಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಈ ವೇಳೆ ನ್ಯಾಯಪೀಠ ಕೇಳಿರುವಂಥ ಪ್ರಶ್ನೆ ಇಷ್ಟೇ: ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿ ಸದ್ಯ ಕಸ್ಟಡಿಯಲ್ಲಿ ಇರೋದ್ರಿಂದ ಪೊಲೀಸ್ ಕಸ್ಟಡಿಯಲ್ಲಿರುವಾಗ ಬೇಲ್ ಕೊಡೋದಕ್ಕೆ ಅಥವಾ ಬೇಲ್ ಅರ್ಜಿಯ ವಿಚಾರಣೆ ಮಾಡೋದು ಸಾಧ್ಯನಾ ಅನ್ನೋ ಟೆಕ್ನಿಕಲ್ ಪ್ರಶ್ನೆಯನ್ನ ನ್ಯಾಯಾಧೀಶರು ಕೇಳಿದ್ದಾರೆ. ಇದಕ್ಕೆ CV ನಾಗೇಶ್ ಅವರು ಕೌಂಟರ್ ಆರ್ಗ್ಯುಮೆಂಟ್ ಮಾಡೋ ಸಂದರ್ಭದಲ್ಲಿ ಒಂದಿಷ್ಟು ಉಲ್ಲೇಖಗಳನ್ನು ಕೊಡ್ತಾ ಇದ್ದಾರೆ. ಕಾನೂನಿನಲ್ಲಿರುವಂಥ ಅವಕಾಶಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕೇಸ್ಗಳ ಉಲ್ಲೇಖವನ್ನ ಕೂಡ ವಾದ ಮಂಡಿಸೋ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಎರಡನೇ ಹಂತದ ಎಲೆಕ್ಷನ್ ನಡೀತಾ ಇರುವಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಪ್ರಮಾಣದ ಮತದಾನ ಆಗಿದೆ ಅನ್ನುವಂಥ ಡೀಟೇಲ್ ಕೂಡ ಬರ್ತಾ ಇದೆ. ನೋಡ್ತಾ ಇದ್ದೀರಿ ನಿಮ್ಮ TV ಸ್ಕ್ರೀನ್ನಲ್ಲಿ. ಬಾಗಲಕೋಟೆಯ ಡೀಟೇಲು 23.80% ಮತದಾನ 11 ಗಂಟೆಯ ವೇಳೆಗೆ ಆಗಿದೆ. 2019ರಲ್ಲಿ ಇಲ್ಲಿ 70%ನಷ್ಟು ವೋಟಿಂಗ್ ಆಗಿತ್ತು. ಬಾಗಲಕೋಟೆಯಲ್ಲಿ 23%, ಈ ಕಡೆ ಬೆಳಗಾವಿ 23.91% ಮತದಾನ ಆಗಿದೆ 11 ಗಂಟೆಯ ಒಳಗಾಗಿ. ಇನ್ನು ಬಳ್ಳಾರಿಯಲ್ಲಿ 26.45% ವೋಟಿಂಗ್ ಆಗಿದೆ. 2019ರಲ್ಲಿ 69.76% ವೋಟಿಂಗ್ ಆಗಿತ್ತು. ಬೀದರ್ನಲ್ಲಾಗಿರುವಂಥ ಮತದಾನದ ಪ್ರಮಾಣವನ್ನು ಗಮನಿಸ್ತಾ ಇದ್ದೀರಿ. 22.33% ವೋಟಿಂಗ್ 11 ಗಂಟೆ ವೇಳೆಗೆ ಆಗಿದೆ. 2019ರಲ್ಲಿ ಈ ಕ್ಷೇತ್ರದಲ್ಲಿ 63% ವೋಟಿಂಗ್ ಆಗಿತ್ತು. ಅಂದರೆ ಓವರ್ ಇಡೀ ದಿನದ ಲೆಕ್ಕಾಚಾರ 63%ನಷ್ಟು ಆಗಿತ್ತು. ಬಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ 23.91% ವೋಟಿಂಗ್ ಇಲ್ಲಿವರೆಗೆ ಆಗಿದೆ. ಅಂದರೆ 11 ಗಂಟೆಯವರೆಗಿನ ಅಂಕಿಅಂಶ. 2019ರಲ್ಲಿ ಇಲ್ಲಿ 61.89% ಮತದಾನ ದಾಖಲಾಗಿತ್ತು. ನೆಕ್ಸ್ಟ್ ಇನ್ನು ಚಿಕ್ಕೋಡಿಯಲ್ಲಿ ಯಾವತ್ತೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ವೋಟಿಂಗ್ ಆಗುತ್ತೆ. ಕಳೆದ 2-3 ಮತದಾನದ ಲೆಕ್ಕಾಚಾರವನ್ನು ನಾವು ನೋಡಿದರೆ 27.23% ವೋಟಿಂಗ್ ಈಗಾಗಲೇ ಆಗಿದೆ. 2019ರಲ್ಲಿ 75% ವೋಟಿಂಗ್ ಆಗಿತ್ತು. ದಾವಣಗೆರೆಯಲ್ಲಿ 23.73% ವೋಟಿಂಗ್ 11 ಗಂಟೆಯ ಒಳಗಾಗಿ ಆಗಿದೆ. ಅಂದರೆ ಒಟ್ಟು ಮತದಾರರ ಪೈಕಿ 23% ಜನ ಬಂದು ಹಕ್ಕು ಚಲಾಯಿಸಿದ್ದಾರೆ. 100ರಲ್ಲಿ 23 ಬಂದು ಈಗಾಗಲೇ ಬಂದು ಆಲ್ರೆಡಿ ವೋಟಿಂಗ್ ಮಾಡಿದ್ದಾರೆ ಅಂತ ಅರ್ಥ. ಧಾರವಾಡ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ 70% ವೋಟಿಂಗ್ ಆಗಿತ್ತು, 70.29%. ಈಗ 11 ಗಂಟೆಯ ಒಳಗಿನ ಲೆಕ್ಕಾಚಾರ 24%ನಷ್ಟು ವೋಟಿಂಗ್ ಆಗಿದೆ. ನೆಕ್ಸ್ಟ್ ಇನ್ನು ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ 61.18% ವೋಟಿಂಗ್ ಆಗಿದ್ದಂಥ ಕ್ಷೇತ್ರ ಈಗ 22.64% ವೋಟಿಂಗ್ ಆಗಿದೆ ಗುಲ್ಬರ್ಗದಲ್ಲಿ. ನೆಕ್ಸ್ಟ್ ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರ 19ರಲ್ಲಿ 74% ವೋಟಿಂಗ್ ಆಗಿತ್ತು. ಈಗ 24.24, ಆಲ್ಮೋಸ್ಟ್ 25% ವೋಟಿಂಗ್ ಆಗಿದೆ ಹಾವೇರಿಯಲ್ಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನು ಮುಂದೆ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದ ವೋಟಿಂಗ್ ಆಗಬಹುದು. ಸಂಜೆ ಹೊತ್ತಿಗೆ ಮತ್ತೆ ಬಿರುಸಾಗುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ 40 ಕ್ರಾಸ್ ಇದೆ ಟೆಂಪರೇಚರು. 40 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಇದೆ ಟೆಂಪರೇಚರು. ಆ ಕಾರಣಕ್ಕಾಗಿ ಇನ್ನು ಸ್ವಲ್ಪ ಕಡಿಮೆಯಾಗಬಹುದು. ಈಗಿನ ಅಂಕಿಅಂಶವನ್ನು ನೋಡಿದರೆ ಉತ್ತಮ ಪ್ರಮಾಣದ ವೋಟಿಂಗೇ ಆಗಿದೆ. ಇನ್ನು ರಾಯಚೂರಲ್ಲಿ 19ರಲ್ಲಿ 58.34%, ಈಗ 22.05% ವೋಟಿಂಗ್ ಆಗಿದೆ. ಶಿವಮೊಗ್ಗದಲ್ಲಿ 27% ವೋಟಿಂಗ್ ಆಗಿದೆ ಅನ್ನೋ ಮಾಹಿತಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.